ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಲೋಕ ರೈಡ್ ನಡೆದಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅಬಕಾರಿ ಇಲಾಖೆ ಅಧೀಕ್ಷಕ ಮೋಹನ್ ಕೆ ತಿಪ್ಪೇಸ್ವಾಮಿ ಮನೆ ಹಾಗೆ ಕಚೇರಿ ಮೇಲೆ ರೇಡ್ ನಡೆದಿದೆ. ತಿಪ್ಪೇಸ್ವಾಮಿ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು. ಸದ್ಯ ಈಗ ಇಬ್ಬರು ಅಧಿಕಾರಿಗಳ ಮನೆ ಹಾಗೆ ಕಚೇರಿಯಲ್ಲಿ ಪರಿಶೀಲನೆ ನಡೀತಾ ಇದ್ದು, ಭ್ರಷ್ಟಾಚಾರದ ಆರೋಪ ಬಂದ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿದೆ. ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಈ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಟೀಮ್ ಬೆಳ್ಳಂಬೆಳಗ್ಗೆನೆ ಶಾಕ್ ಕೊಟ್ಟಿದೆ. ಅಬಕಾರಿ ಇಲಾಖೆಯ ಅಧೀಕ್ಷಕ ಮೋಹನ್ ಮತ್ತು ಕೆ ತಿಪ್ಪೇಸ್ವಾಮಿ ಮನೆ ಮತ್ತು ಕಚೇರಿಗಳ ಮೇಲೆ ರೇಡ್ ನಡೆದಿದೆ. ಈ ಇಬ್ಬರು ಅಧಿಕಾರಿಗಳ ಮನೆ ಮತ್ತು ಕಚೇರಿಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಭ್ರಷ್ಟಾಚಾರದ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ಒಂದು ದಿಢೀರ್ ದಾಳಿ ನಡೆದಿದೆ. ದಾಳಿಯನ್ನ ನಡೆಸಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಅಧಿಕಾರಿಗಳು. ಈಗಲೂ ಕೂಡ ಪರಿಶೀಲನೆ ನಡೀತಾ ಇದೆಯಾ, ಏನೆಲ್ಲ ವಶಪಡಿಸಿಕೊಂಡ್ರು ಅನ್ನೋದರ ಕುರಿತಾಗಿ ಇನ್ನೂ ಕೂಡ ಮಾಹಿತಿ ಸಿಗಬೇಕು. ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿಶ್ವನಾಥ್, ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಟೀಮ್ ಶಾಕ್ ಅನ್ನ ಕೊಟ್ಟಿದೆ. ಸದ್ಯ ದಾಳಿ ಮುಂದುವರೆದಿದೆಯಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಇವತ್ತು ಬೆಳಗ್ಗೆ ನಡೆದಿರುವಂತಹ ಸಂಜೆವರೆಗೂ ಕೂಡ ಖಂಡಿತವಾಗ್ಲೂ ಈ ದಾಳಿ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು, ಸಾಕಷ್ಟು ಕಂಟೆಂಟ್ಗಳು ಈ ಅಧಿಕಾರಿಗಳ ವಿರುದ್ಧವಾಗಿ ಬಂದಂತಹ ಸಂದರ್ಭದಲ್ಲಿ ಲೋಕಾಯುಕ್ತರು ಕೂಡ ಅಲರ್ಟ್ ಆಗಿರ್ತಾರೆ. ಇದು ಸಡನ್ ಆಗಿ ನಡೆದಂತಹ ದಾಳಿಯಲ್ಲ, ಅನೇಕ ದಿನಗಳಿಂದಲೂ ಕೂಡ ಪ್ಲಾನ್ ಮಾಡಿರ್ತಾರೆ. ಪ್ಲಾನ್ ಮಾಡಿಕೊಂಡ ನಂತರ ಈ ಒಂದು ದಾಳಿಯನ್ನ ನಡೆಸಲಾಗಿರುತ್ತೆ. ಇವತ್ತು ಬೆಳಗ್ಗೆ ಒಂದು 6:30ರಿಂದ 7 ಗಂಟೆ ಸುಮಾರಿಗೆ ಒಂದು ದಾಳಿ ನಡೆದಿರುವಂತದ್ದು. ಅಬಕಾರಿ ಇಲಾಖೆ ಅಧೀಕ್ಷಕ ಈ ಮೋಹನ್ ಮತ್ತು ಈ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕ ಈ ಕೆ ತಿಪ್ಪೇಸ್ವಾಮಿ ಏನಿದ್ದಾರೆ, ಇವರ ಮನೆ, ಕಚೇರಿ ಮತ್ತು ಇವರಿಗೆ ಸಂಬಂಧಪಟ್ಟಂತಹ ಏನೇನು ಮನೆಗಳಿದೆ ಮತ್ತು ಸಂಬಂಧಪಟ್ಟಂತಹ ಕೆಲವೊಂದು ಏರಿಯಾಗಳೇನಿದೆ ಅಂತಂದ್ರೆ ಇವರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕಂಪ್ಲೀಟ್ ಆದಂತಹ ಒಂದು ಕಚೇರಿಗಳಾಗಿರ್ಬೋದು, ತೋಟ ಆಗಿರ್ಬೋದು, ಏನಾದರೂ ಸಂಬಂಧಪಟ್ಟ ಏನಿದೆ ಅವೆಲ್ಲವೂ ಕೂಡ ಅಲ್ಲೆಲ್ಲಾ ಕಡೆಗಳಲ್ಲೂ ಕೂಡ ಈಗ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಇಬ್ಬರು ಅಧಿಕಾರಿಗಳು ಏನಿದಾರಲ್ಲ, ಇವರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಇದೆ. ಹೀಗಾಗಿ ಇಬ್ಬರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದ ಹಿನ್ನೆಲೆ ಈಗ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಕೆಲವೊಂದು ಕಾಗದ ಪತ್ರಗಳಾಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಹಣ ಆಗಿರ್ಬೋದು, ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸ್ತಾರೆ. ಒಂದಕ್ಕೊಂದು ತಾಳಿ ಆಗದಂತಹ ಸಂದರ್ಭದಲ್ಲಿ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಈಗ ದಾಳಿ ನಡೆದಿದೆ. ಇನ್ನು ಪ್ರಾಥಮಿಕ ಹಂತದ ಮಾಹಿತಿಗಳು ಮಾತ್ರ ನಮಗೆ ಸಿಕ್ಕಿರುವಂತದ್ದು. ಮುಂದೆ ಏನೆಲ್ಲ ಗೋಲ್ಡು, ಬಂಗಾರ ಮತ್ತು ಆಸ್ತಿ ಇವರ ಮೇಲೆ ಇವರ ಹೆಸರಿನಲ್ಲಿದೆ ಮತ್ತು ಇವರ ಆದಾಯ ಎಷ್ಟಿದೆ ಅದೆಲ್ಲವನ್ನೂ ಕೂಡ ತಾಳೆ ಮಾಡಿ ನೋಡ್ಬೇಕಾಗತ್ತೆ. ಆ ಒಂದು ಕೆಲಸವನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸಂಜೆವರೆಗೂ ಕೂಡ ಈ ದಾಳಿ ಇದೇ ರೀತಿ ಮುಂದುವರಿಯುವಂತಹ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈ ಒಂದು ದಾಳಿ ಸಂಜೆವರೆಗೂ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಏನೆಲ್ಲ ವಶಪಡಿಸಿಕೊಳ್ತಾರೆ ಅಧಿಕಾರಿಗಳು ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.